ಏನೋ ಸತೀಶ, ನಿನ್ನಾದ್ನಿ ದುಡ್ಡು ಕೊಟ್ಲಾ? ಗೆಳೆಯ ಕೇಳಿದಾಗ ಸತೀಶ ಕೋಪಗೊಂಡ. ಕೊಟ್ಟಿಲ್ವೋ? ಅವಳು ಕೊಡ್ತಾಳೆ ಅನ್ನೋ ನಂಬಿಕೆನೂ ನನಗಿಲ್ಲ. ನನಗೆ ಎದುರು ಮಾತಾಡುವಷ್ಟು ಧೈರ್ಯ ಬಂದಿದೆ ಅವಳಿಗೆ. ಹೇಗೆ ಅವಳಿಂದ ದುಡ್ಡು ವಸೂಲಿ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ, ಹೇಳ್ದ ಸತೀಶ್. ಅವಳನ್ನ ಯಾವುದಾದ್ರೂ ವಿಷಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಹೇಗೆ? ಯಾವ ವಿಷಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು? ಅವಳ ಗಂಡನಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನೆ ಅಂದ್ಕೊಂಡ್ಯಾ? ಮಹಿತ್ ಒಡೆದಿದ್ದು ನೆನಪಾಗಿ ಹೇಳಿದ ಸತೀಶ್. ಅವಳಿಗೆ ಬೇರೆಯವನ ಜೊತೆ ಸಂಬಂಧ ಇದೆ ಅಂತ ಪ್ರೂವ್ ಮಾಡಿದ್ರೆ ಅವಳ ಗಂಡನೂ ನಂಬಬೇಕು, ಎಲ್ಲರೂ ನಂಬಬೇಕು. ಈಗ ದುಡ್ಡು ಕೊಟ್ರೆ ಎಲ್ಲವೂ ಆಗುತ್ತೆ. ಒಂದು ಕೆಲಸ ಮಾಡೋಣ, ನಿನ್ನಾದ್ನಿ ಬೇರೊಬ್ಬ ಹುಡುಗನ ಜೊತೆ ಇರೋ ಹಾಗೆ ಫೋಟೋ ಎಡಿಟ್ ಮಾಡಿಸೋಣ. ಅದನ್ನ ಇಟ್ಕೊಂಡು ಅವಳನ್ನು ಬೆದರಿಸೋಣ. ಆ ಫೋಟೋ ಫೇಕ್ ಅಂತ ನಮ್ಗೊತ್ತು, ಆದರೆ ಅವಳ ಅತ್ತೆ ಮನೆಯವರಿಗೆ ಗೊತ್ತಿಲ್ಲ ಅಲ್ವಾ? ಆಗ ಮರ್ಯಾದೆಗೆ ಅಂಜಿ ಅವಳು ದುಡ್ಡು ಬಿಚ್ಚಲೇಬೇಕು, ಹೇಳಿ ವ್ಯಂಗ್ಯವಾಗಿ ನಕ್ಕ ಗೆಳೆಯನ ನಗುವಿಗೆ ನಗು ಬೆರೆಸಿದ ಸತೀಶ್. ಅಲ್ವೋ, ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತೀಯಾ? ಅದು ನಿಜ ಅಲ್ಲ ಸುಳ್ಳು ಅಂತ ಗೊತ್ತಾದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾರಾ? ಮೊದಲೇ ದುಡ್ಡಿರೋ ಜನ ಪೊಲೀಸ್ ಕೇಸ್ ಅಂತೆಲ್ಲ ಹೋದ್ರೆ. ಗೆಳೆಯನ ಉಪಾಯ ಕೇಳಿ ಖುಷಿಯಾದ್ರೂ ಮನದಲ್ಲಿ ಭಯ ಒಂದು ಇದ್ದೇ ಇತ್ತವನಿಗೆ. ಮರ್ಯಾದೆ ಚಿಂತೆ ಎಲ್ರಿಗೂ ಇರುತ್ತೆ, ಅದರಲ್ಲೂ ಈ ದುಡ್ಡಿರೋ ದೊಡ್ಡವರಿಗೆ ಸ್ವಲ್ಪ ಜಾಸ್ತಿ. ನನ್ನ ಪ್ರಕಾರ ಅವರು ಪೊಲೀಸ್ ಕೇಸ್ ಅಂತೆಲ್ಲ ಹೋಗಿ ಅವ್ರ ಮರ್ಯಾದೆ ಕಳ್ಕೊಳ್ಳಲ್ಲ. ದುಡ್ಡು ಖರ್ಚು ಮಾಡಿ ವಿಷಯ ಮುಚ್ಚಿ ಹಾಕೋಕ್ಕೆ ನೋಡ್ತಾರೆ, ಗೆಳೆಯ ಹೇಳಿದಾಗ ಸತೀಶ ಕೂಡ ಮಹಿ ಮನೆ ಬಗ್ಗೆ, ಅವರ ಮನೆತನದ ಬಗ್ಗೆ ಯೋಚಿಸಿ ಅವನ ಗೆಳೆಯ ಹೇಳಿದಂತೆ ಮಾಡುವುದೇ ಸರಿ ಅನ್ನೋ ತೀರ್ಮಾನಕ್ಕೆ ಬಂದ. ಮುಂದೆ ಅದರಿಂದ ಆಗೋ ತೊಂದರೆಯ ಅರಿವು ಅವನಿಗಿರಲಿಲ್ಲ. ತಂಗಿಯಂತ ನಾದಿನಿಯ ಜೀವನ ಹಾಳು ಮಾಡಲು ಹೊರಟಿದ್ದ ಸತೀಶ. ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡುವ ಮೊದಲು ಮತ್ತೊಮ್ಮೆ ಅವಳ ಜೊತೆ ಮಾತನಾಡಲು ಭೂಮಿ ಮನೆಗೆ ಹೋಗಿದ್ದ ಸತೀಶ. ಭೂಮಿ ಅವಳಲ್ಲಿ ದುಡ್ಡಿಲ್ಲ ಎಂದು ಎಷ್ಟು ಹೇಳಿದ್ರೂ ನಂಬಲು ತಯಾರಿರಲಿಲ್ಲ ಸತೀಶ್. ಅವಳಿಗೆ ಬೆದರಿಕೆ ಒಡ್ಡಿಯೇ ಅಲ್ಲಿಂದ ಹೋದ ಸತೀಶ. ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಳು ಭೂಮಿ. ದೂರದಲ್ಲಿ ಇರೋ ಮಹಿತ್ಗೆ ವಿಷಯ ಹೇಳೋದು ಸರಿಯಲ್ಲ ಅನಿಸಿ ಹೇಳದೆ ಮುಚ್ಚಿಟ್ಟಳು. ಭೂಮಿ, ಏನು ವಿಷಯ? ನಿನ್ನ ಭಾವ ಇತ್ತೀಚೆಗೆ ಈ ಕಡೆ ಜಾಸ್ತಿ ಬರ್ತಿದ್ದಾನೆ. ಬರೋದು ತಪ್ಪು ಅಂತಲ್ಲ, ತಪ್ಪು ತಿಳ್ಕೊಬೇಡ ಈಗ ಕೇಳಿದೆ ಅಂತ. ಏನಾದರೂ ಮನೆ ಕಡೆ ಸಮಸ್ಯೆನಾ ಅಂತ ಸತೀಶ್ ಬಂದು ಹೋದ ಮೇಲೆ ಭೂಮಿ ಜೊತೆ ಕೇಳಿದರು ಜಯಲಕ್ಷ್ಮಿ. ಏನಿಲ್ಲ ಅತ್ತೆ, ಭಾವ ಹೀಗೆ ಸುಮ್ಮನೆ ಬಂದು ಹೋಗ್ತಿರೋದು. ಅವರಲ್ಲಿಯೂ ಸತ್ಯ ಹೇಳಲಾಗಲಿಲ್ಲ ಅವಳಿಗೆ. ಹಾಗೆ ಹೇಳಿದ್ರು ಮುಂದೆ ಅವರು ಅವಳನ್ನು ತಪ್ಪು ತಿಳಿದುಕೊಳ್ಳೋ ಪ್ರಮೇಯವೇ ಇರ್ತಿರ್ಲಿಲ್ಲ. ಸತ್ಯ ಮುಚ್ಚಿಟ್ಟು ತಪ್ಪು ಮಾಡಿದಳು ಭೂಮಿ. ಬೆಳಗ್ಗೆ ಮಗುವಿನ ಜೊತೆ ತಡವಾಗಿ ಎದ್ದ ಭೂಮಿಗೆ ಆಘಾತಕಾರಿ ವಿಷಯವೊಂದು ಕಿವಿಗೆ ಬೀಳಲು ಕಾದು ಕುಳಿತಿತ್ತು. ಒಳ್ಳೆಯವಳು ಅಂದ್ಕೊಂಡಿದ್ವಿ, ಪಾಪದವಳ ಬುದ್ಧಿ ಹೀಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅತ್ತೆ. ಸಿಕ್ಕಿದ್ದೇ ಚಾನ್ಸ್ ಅಂದುಕೊಂಡು ಮಾತಾಡಿದಳು ಅನುಷಾ. ಅತ್ತೆ, ಇದರಲ್ಲೇನೋ ಮೋಸ ಇರೋ ಆಗಿದೆ. ಭೂಮಿ ಅಂಥವಳಲ್ಲ, ಯಾರೋ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿರೋ ಹಾಗಿದೆ, ಅಕ್ಷತಾ ಹೇಳಿದಳು. ಹೌದು ಅಮ್ಮ, ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋದು ಸರಿಯಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಅಕ್ಷತಾ ಗಂಡ ಮಣಿಕಂಠ ಹೇಳಿದ. ಮಹಿ ಊರಲ್ಲಿಲ್ಲ ಅಂತ ಗೊತ್ತಿದ್ದೆ ಯಾರೋ ಬೇಕು ಅಂತಾನೆ ಈಗ ಮಾಡಿದ್ದಾರೆ ಅನ್ನಿಸ್ತಿದೆ ಅತ್ತೆ, ಅಕ್ಷತಾ ಹೇಳಿದಳು. ಸ್ವಂತ ತಂಗಿಯಂತೆ ನೋಡುತ್ತಿದ್ದ ಭೂಮಿನ ಬೇರೆಯವರು ತಪ್ಪು ತಿಳಿದುಕೊಂಡ್ರೆ ಅನ್ನೋ ಭಯವಿತ್ತು ಅಕ್ಷತಾಗೆ. ಅಕ್ಕ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮಗುವನ್ನೆತ್ತಿಕೊಂಡು ಬಂದ ಭೂಮಿಗೆ ಅಕ್ಷತಾ ಹೇಳಿದ್ದು ಕೇಳಿಸಿತ್ತು. ಅಕ್ಷತಾ ಅವಳಿಗೆ ಉತ್ತರಿಸದೆ ಜಯಲಕ್ಷ್ಮಿಯವರ ಮುಖ ನೋಡಿದಳು. ಜಯಲಕ್ಷ್ಮಿ ಕೇಳಿದರು, ಇದೆಲ್ಲ ಏನು ಭೂಮಿ? ಯಾರು ಈ ಹುಡುಗ? ಭೂಮಿ ಬೇರೊಬ್ಬ ಹುಡುಗನ ತೋಳ ತೆಕ್ಕೆಯಲ್ಲಿ ಇರುವಂಥ ಫೋಟೋವನ್ನು ಅವಳ ಮುಂದೆ ಹಿಡಿದು ಕೇಳಿದರು ಜಯಲಕ್ಷ್ಮಿ. ಫೋಟೋ ನೋಡಿ ನಿಂತ ನೆಲವೇ ಕುಸಿದಂತಾಯಿತು ಭೂಮಿಗೆ. ಮಗುವನ್ನು ನೆಲದ ಮೇಲೆ ಬಿಟ್ಟು ಅವಳು ಅಲ್ಲೇ ಕುಸಿದು ಕೂತಳು. ಹೇಳು ಭೂಮಿ, ಇದೆಲ್ಲ ಏನು? ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಆದರೆ ಇದು ಕುತ್ರ ನೀನೇ ಕೊಡಬೇಕು. ಇದು ನಮ್ಮ ಮನೆ ಮರ್ಯಾದೆಯ ಪ್ರಶ್ನೆ ಕೂಡ, ಜಯಲಕ್ಷ್ಮಿಯವರು ಹೇಳಿದಾಗ ಅಳುತ್ತಿದ್ದವಳು ಕಣ್ಣೊರೆಸಿಕೊಂಡಳು. ಇದೆಲ್ಲ ಸುಳ್ಳು ಅತ್ತೆ, ಇದು ನಾನಲ್ಲ ಹೇಳಿ ಮತ್ತೆ ಅಳುವುದ ಮುಂದುವರೆಸಿದಳು. ಸರಿ, ನಂಬ್ತೀನಿ ಬಿಡು, ನೀನು ಅಳಬೇಡ, ಜಯಲಕ್ಷ್ಮಿಯವರು ಹೇಳಿದಾಗ ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಅದು ಸಾಕ್ಷಿ ನಿಮ್ಮ ಕಣ್ಣೆದುರೇ ಇದೆ, ನಿಮ್ಮ ಕೈಯಲ್ಲೇ ಇದೆ, ಆದರೂ ನಂಬ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅಷ್ಟೊಂದು ನಂಬಿಕೆನಾ ಅತ್ತೆ? ಕೊಂಕಾಡಿದಳು ಅನುಷಾ. ಹೌದು, ನಂಗೆ ನಂಬಿಕೆ ಇದೆ.
ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂತ ಗಾದೆನೇ ಇದೆ. ಇನ್ಯಾರೂ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಜಯಲಕ್ಷ್ಮಿಯವರು ಗಂಭೀರವಾಗಿ ಹೇಳಿದರು. ಇನ್ನೇನು ಪ್ರಮಾಣಿಸಿ ನೋಡೋದು? ಕಂಡವರ ಜೊತೆಗೆಲ್ಲ ಓಡಾಡಿ ಕೊನೆಗೆ ಈಗಾಗಲೇ ಮದುವೆ ಆಗಿ ಮಗು ಇರೋನಾದ್ರೂ ಚಿಂತೆ ಇಲ್ಲ ಅಂತ ಮದುವೆ ಆಗಿದ್ದು ಅನ್ಸುತ್ತೆ. ಇಂಥವರೆಲ್ಲ ಊರಿಗೆ ದೊಡ್ಡವರು, ಜೋರಾಗಿಯೇ ಹೇಳಿ ಅಲ್ಲಿಂದ ಹೋದಳು ಅನುಷಾ ಮಾತಿಗೆ ಬೇಸರಗೊಂಡ ಭೂಮಿ ಅಲ್ಲಿಂದೆದ್ದು ಅವಳ ರೂಮ್ಗೆ ಓಡಿ ಹೋಗಿ ಬಾಗಿಲು ಮುಚ್ಚಿದಳು. ಅನುಷಾ ಹೋದ ಕಡೆಗೊಮ್ಮೆ, ಭೂಮಿ ಹೋದ ಕಡೆಗೊಮ್ಮೆ ನೋಡಿ ನಿಟ್ಟುಸಿರು ಬಿಟ್ಟ ಜಯಲಕ್ಷ್ಮಿ ಮಗು ನೋಡಿಕೊಳ್ಳಲು ಅಕ್ಷತಾಗೆ ಹೇಳಿ ಅಲ್ಲಿಂದ ಭೂಮಿ ರೂಮ್ ಕಡೆ ನಡೆದರು. ರೂಮ್ ಸೇರಿದ ಭೂಮಿ ಬಾಗಿಲಿಗೆ ಕದವಿಕ್ಕಿ ತಲೆಗೆ ಹೊಡೆದುಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ತಾನು ಮಾಡದ ತಪ್ಪಿಗೆ ಎಲ್ಲರ ದೃಷ್ಟಿಯಲ್ಲಿ ಸಣ್ಣವಳಾದೆ, ನಡತೆ ಕೆಟ್ಟವಳಾದೆ ಅನ್ನೋ ನೋವು ಅವಳ ದುಃಖ ಹೆಚ್ಚಾಗಿಸಿತು. ಭೂಮಿ, ಬಾಗ್ಲು ತೆಗಿ, ಹೊರಗಡೆ ನಿಂತು ಬಾಗಿಲ ಮೇಲೆ ಬಡಿದರು ಜಯಲಕ್ಷ್ಮಿ. ಅಳುತ್ತಲೇ ಇದ್ದವಳು ಬಾಗಿಲು ತೆಗೆಯಲು ಮನಸ್ಸು ಮಾಡಲಿಲ್ಲ. ನಾನು ನಿನ್ ಜೊತೆ ಮಾತಾಡಬೇಕು, ಬಾಗ್ಲು ತೆಗಿ, ಮತ್ತೊಮ್ಮೆ ಕೂಗಿದರು. ತಾಯಿಯಂತೆ ಗೌರವಿಸೋ ಅತ್ತೆಯ ಮಾತಿಗೆ ಬೆಲೆ ಕೊಟ್ಟು ಕಣ್ಣೊರೆಸಿ ಹೋಗಿ ಬಾಗಿಲು ತೆರೆದಳು. ಬಾಗಿಲು ತೆರೆದವಳನ್ನ ನೋಡಿ ಜಯಲಕ್ಷ್ಮಿಯವರಿಗೆ ಬೇಸರವಾಯಿತು. ಅತ್ತ ಕುರುಹು ಕೆನ್ನೆ ಮೇಲೆ ಹಾಗೇ ಇತ್ತು. ಅದನ್ನ ಮರೆಮಾಚಲು ಅವಳಿಂದಾಗ್ಲಿಲ್ಲ. ಹೀಗೆ ಅಳ್ತಾ ಕೂತಿದ್ರೆ ಏನ್ ಪ್ರಯೋಜನ ಭೂಮಿ? ನಿನ್ನದು ತಪ್ಪಿಲ್ಲ ಅಂದಮೇಲೆ ನೀನು ಅಳೋದ್ರಲ್ಲಿ ಅರ್ಥ ಇದೆಯಾ? ಸಾಕು ಹತ್ತಿದ್ದು. ಇದು ಯಾರೋ ಬೇಕು ಅಂತಾನೆ ಮಾಡಿರೋ ಹಾಗಿದೆ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಹಿ ಬಂದ ಮೇಲೆ ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೇಳೋಣ. ನೀನು ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾ ಅಳ್ತಾ ಕೂತಿದ್ರೆ ಎಲ್ರೂ ಅದೇ ನಿಜ ಅಂದ್ಕೊಂಡು ಬಿಡ್ತಾರೆ. ನಿನ್ನ ತಪ್ಪಿಲ್ಲ ಅಂದಮೇಲೆ ಸ್ಟ್ರಾಂಗ್ ಆಗಿ ಸಿಚುವೇಶನ್ನ ಫೇಸ್ ಮಾಡೋದನ್ನ ಕಲಿ, ಅವಳ ಕಣ್ಣೊರೆಸಿ ಹೇಳಿ ಅಲ್ಲಿಂದ ಹೊರ ನಡೆದರು ಜಯಲಕ್ಷ್ಮಿ. ಹೌದು, ನಾನ್ಯಾಕೆ ಅಳ್ಬೇಕು? ಆ ಫೋಟೋದಲ್ಲಿ ಇರೋದು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಅತ್ತೆ ಹೇಳಿದ ಹಾಗೆ ನಾನು ಅಳ್ತಾ ಕೂತಿದ್ರೆ ಎಲ್ಲರೂ ನಾನೇ ಏನೋ ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊತಾರೆ. ನಾನು ಅಳಬಾರ್ದು. ಇದೆಲ್ಲ ಯಾರು ಯಾಕಾಗಿ ಮಾಡಿದ್ರು ಅಂತ ತಿಳ್ಕೊಬೇಕು. ಮನಸ್ಸಲ್ಲೇ ನಿರ್ಧರಿಸಿ ಕಣ್ಣೊರೆಸಿಕೊಂಡಳು. ಇನ್ನೂ ಏನಾದರೂ ಸೈನ್ ಬಾಕಿ ಇದ್ದರೆ ಅಥವಾ ಬೇರೆ ಏನಾದರೂ ಕೆಲಸ ಇದ್ದರೆ ಹೇಳು, ಎಲ್ಲ ಮುಗಿಸ್ಕೊಂಡೇ ಹೊರಡ್ತೀನಿ. ನನಗೆ ಪದೇ ಪದೇ ಇಲ್ಲಿಗೆ ಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಹೇಳಿದ ಮಹಿತ್. ಸದ್ಯಕ್ಕೆ ಯಾವ ಕೆಲಸನೂ ಇಲ್ಲ, ಸೈನ್ ಕೂಡ ಎಲ್ಲ ಆಗಿದೆ ಅನ್ಕೋತೀನಿ. ನಾಳೆ ಕೋರ್ಟ್ನಲ್ಲಿ ಏನಾಗುತ್ತೆ ನೋಡೋಣ, ಆಮೇಲೆ ಮತ್ತೆ ನಿಮಗೆ ತೊಂದರೆ ಕೊಡೋದಿಲ್ಲ ಹೇಳಿದಾಗ ಮಹಿತ್ ಮುಖದಲ್ಲಿ ವ್ಯಂಗ್ಯ ನಗು ಮೂಡಿ ಮರೆಯಾಯಿತು. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಾನೊಮ್ಮೆ ಮಗು ಫೋಟೋ ನೋಡ್ಬೋದಾ ಕೇಳಿದಾಗ ಕೋಪಗೊಂಡ ಮಹಿತ್. ಬೇಡ, ನನ್ನ ಮಗುವಿನ ಮುಖ ನೋಡಿ ನಿನಗೆ ಆಗಬೇಕಾದ್ದು ಏನಿಲ್ಲ ಕಡಾಖಂಡಿತವಾಗಿ ನಿರಾಕರಿಸಿಬಿಟ್ಟ ಮಹಿತ್ ಅಲ್ಲಿಂದ ಕೋಣೆಗೆ ನಡೆದು ಬಾಗಿಲು ಮುಚ್ಚಿದ. ನಿನಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ, ಆದರೆ ನೀನು ನನಗೆ ಮಾಡಿದ್ದೇನು? ಮನೆಯವರ ಒತ್ತಾಯಕ್ಕೆ ಕಟ್ಟಿಬಿದ್ದು ನಿನ್ನನ್ನು ಮದುವೆ ಆದೆ. ನಿಂಗೂ ಒಲ್ಲದ ಮದುವೆ. ಇವತ್ತಲ್ಲ ನಾಳೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಬಹುದು ಅಂದ್ಕೊಂಡಿದ್ದೆ, ಆದರೆ ಅದೆಲ್ಲ ಸುಳ್ಳಾಯ್ತು. ನನ್ನ ನಿರೀಕ್ಷೆಗಳನ್ನೆಲ್ಲ ಹುಸಿ ಮಾಡಿದೆ ನೀನು. ನಿನ್ನಿಂದ ನಾನು ಬಯಸಿದ್ದು ಒಂದು ಮಗು. ಅದಕ್ಕೆ ಮಗು ಬೇಕು ಅಂದರೆ ನೀನು ಏನೇನೆಲ್ಲ ಕಂಡೀಷನ್ ಹಾಕ್ದೆ. ಅಷ್ಟು ಸುಲಭವಾಗಿ ಮರೆತುಬಿಟ್ಯಾ? ನೀನು ಮರ್ತಿರ್ಬೋದು, ಆದರೆ ನಾನಿನ್ನೂ ಮರ್ತಿಲ್ಲ. ಈಗ ಮಗು ಮುಖ ನೋಡಬೇಕು ಅಂದರೆ ನಾನ್ಯಾಕೆ ತೋರಿಸ್ಲಿ? ನಿನ್ನ ವಿಷಯ ಎಲ್ಲರಿಂದಲೂ ಮುಚ್ಚಿಟ್ಟಿದ್ದೀನಿ, ಮುಖ್ಯವಾಗಿ ಭೂಮಿಯಿಂದ. ನನ್ನನ್ನೇ ನಂಬ್ಕೊಂಡು ಬಂದ ಹುಡುಗಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ನನ್ನ ಅಂತರಾತ್ಮ ಚುತ್ತಾ ಇದೆ. ಇಲ್ಲ, ಇನ್ನು ನನ್ನಿಂದ ಆಗಲ್ಲ. ಊರಿಗೆ ಹೋಗ್ತಿದ್ದ ಹಾಗೆ ನಿನ್ನ ವಿಷಯ ಭೂಮಿ ಜೊತೆ ಹೇಳ್ಬಿಡ್ತೀನಿ. ಅವಳಿಗೆ ಸುಳ್ಳು ಹೇಳಿ ನಂಬಿಸಿ ನಾಳೆ ಅವಳಿಗೆ ಸತ್ಯ ಗೊತ್ತಾದಾಗ ಅವಳ ದೃಷ್ಟಿಯಲ್ಲಿ ನಾನು ತುಂಬ ಸಣ್ಣವನಾಗ್ತೀನಿ. ಅದೆಲ್ಲ ನನಗಿಷ್ಟ ಇಲ್ಲ. ಸತ್ಯ ಹೇಳಿ ಭೂಮಿ ಪ್ರೀತಿನ ಪಡಿತೀನಿ. ಅವಳಿಗೆ ಎಲ್ಲವನ್ನೂ ತಿಳ್ಕೊಳ್ಳೋ ಹಕ್ಕಿದೆ. ಇಷ್ಟು ದಿನ ಎಲ್ಲ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಅವಳಲ್ಲಿ ಕ್ಷಮೆ ಕೂಡ ಕೇಳ್ತೀನಿ. ಭೂಮಿ ಬಗ್ಗೆ ಯೋಚಿಸುತ್ತಾ ಅವಳಲ್ಲಿ ಎಲ್ಲವನ್ನೂ ಹೇಳ್ಬೇಕೆಂದು ನಿರ್ಧರಿಸಿ ಫೋನ್ನಲ್ಲಿದ್ದ ಅವರಿಬ್ಬರ ಮದುವೆ ಫೋಟೋ ನೋಡುತ್ತಾ ಕೂತ. ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಮಹಿತ್. ಕಳ್ಕೊಂಡ್ಮೇಲೆ ಕಳ್ಕೊಂಡಿದ್ದರ ಬೆಲೆ ಏನು ಅಂತ ನಂಗೆ ಗೊತ್ತಾಯ್ತು ಮಹಿ. ನನಗೆ ಮತ್ತೊಂದು ಅವಕಾಶ ಸಿಕ್ಕಿದ್ರೆ. ನನಗೂ ನಿಮಗೂ ಇನ್ನೂ ಡೈವರ್ಸ್ ಸಿಕ್ಕಿಲ್ಲ. ನಾಡಿದ್ದು ಕೋರ್ಟ್ ಅಟೆಂಡ್ ಮಾಡಿದರೆ ಡೈವರ್ಸ್ ಆಗುತ್ತೆ. ಆದರೆ ನಮ್ಮಿಬ್ಬರಲ್ಲಿ ಒಬ್ಬರು ಕೋರ್ಟ್ಗೆ ಅಟೆಂಡ್ ಆಗಬಾರ್ದು.
ನೀವು ಕೋರ್ಟ್ಗೆ ಬರೋದನ್ನು ತಪ್ಪಿಸೋಕೆ ನನ್ನಿಂದ ಆಗಲ್ಲ. ಆದರೆ ನಾನು ಕೋರ್ಟ್ಗೆ ಹೋಗದೆ ಹೇಗಾದರೂ ತಪ್ಪಿಸ್ಕೋಬೋದು ಅಲ್ವಾ? ಹೌದು, ಅದೇ ಸರಿ. ಇನ್ನೊಂದು ತಿಂಗಳು ನೀವಿಲ್ಲೇ ಇದ್ದರೆ ಹೇಗಾದರೂ ಮಾಡಿ ನಿಮ್ಮ ಪ್ರೀತಿನ ನಾನು ಪಡ್ಕೋತೀನಿ. ನಿಮ್ಮನ್ನು ಇಲ್ಲೇ ಉಳಿಸ್ಕೊಳ್ಳೋಕ್ಕೆ ನನಗೆ ಬೇರೆ ದಾರಿ ಇಲ್ಲ. ಸಾರಿ ಮಹಿ. ಮತ್ತೆ ನಿಮ್ಮ ಜೊತೆ ಬದುಕೋ ಆಸೆ ಇದೆ. ಹೊಸ ಮೈತ್ರಿಯಾಗಿ ನಿಮ್ಮ ಮನಸ್ಸನ್ನು ಗೆದ್ದೇ ಗೆಲ್ತೀನಿ. ನಿಮ್ಮ ಪ್ರೀತಿನ ಪಡಿತೀನಿ. ಮಹಿ ಓದ್ ಕಡೆ ನೋಡುತ್ತಾ ನುಡಿದವಳ ಮನಸ್ಸಲ್ಲಿ ಹೊಸ ಆಸೆ ಚಿಗುರೊಡೆದಿತ್ತು. ಅತ್ತೆ, ಭೂಮಿ ಏನು ಮಾಡ್ತಿದ್ದಾಳೆ? ಭೂಮಿ ಕೋಣೆಯಿಂದ ಹೊರಬಂದ ಜಯಲಕ್ಷ್ಮಿಯವರ ಬಳಿ ಕೇಳಿದಳು ಅಕ್ಷತಾ. ಅಳ್ತಿದ್ಲು. ಈ ಥರ ಆದಾಗ ನೋವಾಗೋದು ಸಹಜ ಅಲ್ವಾ? ಅದಲ್ಲದೆ ಈ ಟೈಮಲ್ಲಿ ಮಹಿ ಬೇರೆ ಇಲ್ಲಿಲ್ಲ. ಜೋರಾಗಿ ಉಸಿರು ಹೊರ ಬಿಡುತ್ತಾ ನುಡಿದ್ರು. ನಮ್ಮ ಮಹಿ ಜೀವನದಲ್ಲೇ ಯಾಕೆ ಹೀಗಾಗುತ್ತೆ ಅತ್ತೆ? ಅವನು ಯಾರಿಗೇನು ಅನ್ಯಾಯ ಮಾಡಿದ್ನೋ? ಈ ವಿಷಯದಿಂದ ಮಹಿ ಭೂಮಿ ಸಂಸಾರದಲ್ಲಿ ಬಿರುಕು ಮೂಡದೇ ಇದ್ರೆ ಸಾಕು, ಆತಂಕದಿಂದ ನುಡಿದಳು ಅಕ್ಷತಾ. ಒಂದು ಗೊತ್ತಾಗ್ತಾ ಇಲ್ಲ. ಅವತ್ತು ಅವನಿಗೆ ಇಷ್ಟ ಇಲ್ಲದೆ ಹೋದ್ರೂ ಒತ್ತಾಯವಾಗಿ ಮದುವೆ ಮಾಡಿಸಿ ತಪ್ಪು ಮಾಡಿದೆ. ಈ ಸಲ ಅವನೇ ಸಂಪೂರ್ಣ ಮನಸ್ಸಿನಿಂದ ಹುಡುಗಿ ನೋಡಿ ಒಪ್ಕೊಂಡ ಮೇಲೆ ಮದುವೆ ಮಾಡಿಸ್ದೆ. ಈಗ ನೋಡಿದ್ರೆ ಹೀಗಾಗಿದೆ. ಖುಷಿಯಾಗಿ ಇದ್ದು ಸಂಸಾರ ಸುಖ ಅನುಭವಿಸೋ ಭಾಗ್ಯ ನಮ್ಮ ಮಹಿಗೆ ಇಲ್ಲ ಅನಿಸುತ್ತೆ. ಮಹಿನ ನೆನೆದುಕೊಳ್ಳುತ್ತಾ ನುಡಿದ್ರು. ದೇವರಿದ್ದಾನೆ ಅತ್ತೆ, ಏನೂ ಆಗಲ್ಲ. ಮಹಿ ಈ ಸಮಯದಲ್ಲಿ ಭೂಮಿ ಕೈ ಬಿಡದೇ ಇದ್ರೆ ಸಾಕು. ಹಳೆ ವಿಷಯಗಳನ್ನು ನೆನಪಿಸಿಕೊಂಡು ನೀವು ಮನಸ್ಸು ಹಾಳು ಮಾಡ್ಕೋಬೇಡಿ ಹೇಳಿದಳು ಅಕ್ಷತಾ. ಅವಳ ಮಾತಿಗೆ ಏನೂ ಪ್ರತ್ಯುತ್ತರ ನೀಡದೆ ಅವಳ ಕೈಯಲ್ಲಿದ್ದ ಮಹಿ ಮಗು ಮುಖ ನೋಡಿಕೊಂಡು ಕೂತರು ಜಯಲಕ್ಷ್ಮಿ.